ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಅತಿ ಸುಲಭವಾಗಿ ನಮ್ಮ ಕರ್ನಾಟಕದ ಶೈಲಿ ಒಳಗನ ಮಸ್ತ್ ಆಗಿರುವಂತಹ ಆಲೂಗಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡಕತ್ತೀವ್ರಿ. ವಿಶೇಷ ಏನ್ರಿ ಅಂತಂದ್ರೆ ಇದ್ರೊಳಗೆ ನಾವು ನಿಮಗೆ ಮ್ಯಾಗಿ ಮಸಾಲೆ ಮ್ಯಾಜಿಕ್ ಹಾಕಿ ಮಾಡೋದ್ರಿಂದ ಇನ್ನಷ್ಟು ಸ್ವಾದಭರಿತವಾಗಿ ಸೊಗಸಾಗಿರುವಂತಹ ಆಲೂಗಡ್ಡೆ ಪಲ್ಯವನ್ನು ರೆಡಿ ಹೆಂಗೆ ಮಾಡ್ಕೊಳ್ಳೋದು ಅತಿ ಕಡಿಮೆ ಸಮಯದಾಗ ಅನ್ನೋದನ್ನು ತೋರಿಸ್ಕೊಡ್ತೀವಿ. ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ರೀ. ಹಾಗಾದ್ರೆ ಭಾಳ ತಡ ಮಾಡೋದು ಬೇಡ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ. ನಾವಿಲ್ಲಿ 3 ಆಲೂಗಡ್ಡೆಗಳನ್ನ ಕುದಿಸಿ ಇಟ್ಕೊಂಡಿದ್ದೀವಿ. ಇವನ್ನ ಚೆನ್ನಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊರಿ. ಆಮೇಲೆ ಒಂದು ಕಡಾಯಿ ಒಳಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ರಿ. 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಂಗೆ ಜೀರಿಗೆ ಎರಡನ್ನು ನೀವು ಸೇರಿಸ್ರಿ. ಅವೆರಡು ಚಟಪಟ ಅನ್ನುವಾಗ ಒಂದು ಸ್ವಲ್ಪ ಇಂಗನ್ನು ನಾವು ಹಾಕಬೇಕು. ಅದಾದ ನಂತರ ಕರಿಬೇವನ್ನು ನಾವಿಲ್ಲಿ ಸೇರಿಸಿ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿರುವಂತಹ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ಹಾಕಿ ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತ ಇರ್ಬೇಕ್ರಿ. ಅದಾದ ನಂತರ ಒಂದು ಒಣ ಮೆಣಸಿಕಾಯಿ ರೀ, ಕೆಂಪು ಒಣ ಮೆಣಸಿಕಾಯಿ ಇರ್ತದೆ, ಬ್ಯಾಡಿಗೆ ಹಾಕಿದ್ರೆ ಬ್ಯಾಡಿಗೆ ಹಾಕ್ರಿ, ಯಾವ್ದು ಬೇಕಾದ ಹಾಕ್ರಿ. ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವಿಲ್ಲಿ ಹಾಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಹಾಕಿ ಚೆಂದಂಗೆ ಸ್ವಲ್ಪ ಈ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಕೊಟ್ಟು ತಿರುವಾಡ್ನೋರಿ. ಅದಾದ ನಂತರ ಹಸಿಮೆಣಸಿಕಾಯಿ ಒಂದು 4 ಹಾಕಿದ್ದೀವಿ ನಾವು, ಆದರೆ ಖಾರ ಕಡಿಮೆ ಇದಾವು 2 ಹಾಕ್ಬೋದ್ರಿ ನೀವು ಖಾರ ಇದ್ರೆ. ಅದಾದ ನಂತರ ಅದನ್ನು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ತಿರುವಾಡಿದ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏನು ಮಾಡಪ್ಪ ಅಂತಂದ್ರೆ ಇಲ್ಲಿ ಅರಿಶಿನ ಪುಡಿ ಹಂಗೆ ಕೆಂಪು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕ್ರಿ. ಸ್ವಲ್ಪ ಧನಿಯಾ ಪೌಡ್ರನ್ನು ನಾವು ಸೇರಿಸ್ಬೇಕಾಕೈತ್ರಿ. ಇಷ್ಟೆಲ್ಲ ಆದ್ಮೇಲೆ ಈ ಮಸಾಲೆ ಕೂಡ್ಕೊಳ್ಳುವಂಗೆ ನೀವು ಈ ಉಳ್ಳಾಗಡ್ಡಿ ಜೊತೆ ಚಂದಂಗೆ ಅವನ್ನೆಲ್ಲನೂ ಮಿಕ್ಸ್ ಮಾಡಬೇಕಾಕೈತ್ರಿ. ಆಮೇಲೆ ನೋಡ್ಬೋದು ನೀವು ಎಣ್ಣೆಣ್ಣೆ ಕಾಣತ್ತಿರ್ತೈತಿರಲಿ, ಆವಾಗ ಗ್ಯಾಸ್ ಸಣ್ಣ ಮಾಡಿ ಆ ಒಂದು ಟೊಮ್ಯಾಟೊ ಪ್ಯೂರಿಯನ್ನು ನಾವಿಲ್ಲಿ ಸೇರಿಸ್ಬೇಕು. ಸಣ್ಣಗೆ ಕಟ್ ಮಾಡಿ ಟೊಮ್ಯಾಟೊ ಹಾಕ್ಬೋದು ನಡಿತೈತ್ರಿ. ಅದ್ರ ಜೊತೆ ಟೊಮ್ಯಾಟೊ ಪ್ಯೂರಿ ಹಾಕಿರಿ, ಭಾಳ ಚಲೋತ್ನಾಗೆ ಆಗ್ತೈತಿ. ಒಮ್ಮೆ ಅದನ್ನು ಚಲೋತ್ನಾಗೆ ಮಿಕ್ಸ್ ಕೊಟ್ಟಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇದಕ್ಕೆ ಸೇರಿಸ್ಬೇಕು. ಅದಾದ ನಂತರ ಅದನ್ನು ಮತ್ತೊಮ್ಮೆ ಚಲೋತ್ನಂಗೆ ಕೂಡಿಸ್ಬೇಕು. ಅದನ್ನು ಸಣ್ಣ ಉರಿ ಬಿಟ್ಟು ನೀವು ಬಿಟ್ರಿ ಅಂತಂದ್ರೆ ಅದು ಎಣ್ಣೆಣ್ಣೆಣ್ಣೆ ಬಿಡಾಕತ್ತೈತಿ, ಭಾಳ ಚಲೋತ್ನಂಗೆ ಬರ್ತೈತ್ರಿ. ಆವಾಗ ನಾವು ಕ್ಯೂಬ್ಸ್ ಆಗಿ ಕಟ್ ಮಾಡಿರುವಂತಹ ಅಂದರೆ ಚೌಕ್ ಕಟ್ ಮಾಡಿರುವಂತಹ ಆಲೂಗಡ್ಡೆ ಅಥವಾ ಬಟಾಟೆಯನ್ನು ನೀವಿಲ್ಲಿ ಸೇರಿಸ್ಬೇಕ್ರಿ. ನೋಡಿ, ಈ ಆಲೂಗಡ್ಡೆಯನ್ನು ಸೇರಿಸಿ ಸಮಾಧಾನಲಿ ಜ್ವಾಕಿಲೆ ಚಂದಂಗೆ ನೀವು ಅದನ್ನು ಮಿಕ್ಸ್ ಕೊಟ್ರಿ ಅಂದ್ರೆ ಹಿಂಗೆ ಉಳಿತಾವ್ರಿ, ಅವು ಚಲೋತ್ನಂಗಿನ ಆಗ್ತೈತಿ. ಆಮೇಲೆ ನೋಡಕ್ಕೂ ಚಂದ ಕಾಣತೈತಿಲ್ರಿ, ಭಾಳ ಮಸ್ತಾಗಿ ಈ ಒಂದು ಪಲ್ಯ ತಯಾರಾಗ್ತೈತ್ರಿ. ಅದಕ್ಕೆ ಏನು ಮಾಡಪ್ಪ ಅಂತಂದ್ರೆ ಮಿಕ್ಸ್ ಕೊಟ್ಟಾದ್ಮೇಲೆ ನಮಗೆ ಎಷ್ಟು ಬೇಕು ನೋಡ್ಕೊಂಡ ಅದ್ರ ನಮ್ಮ ಇಚ್ಛಾನುಸಾರ ನೀರನ್ನು ನಾವು ಸೇರಿಸ್ಬೇಕು. ಅದಾದ ನಂತರ ಅದನ್ನು ಮತ್ತೊಮ್ಮೆ ಸ್ವಲ್ಪ ಮಿಕ್ಸ್ ಕೊಟ್ಟ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ರಿ. ಸ್ವಲ್ಪ ಅಂದ್ರೆ ನಮ್ಮ ಶೈಲಿ ಒಳಗೆ ಮಸ್ತಾಗಿ ಬರ್ತೈತ್ರಿ. ಅದಕ್ಕೆ ಬೆಲ್ಲ ಹಾಕಿದ ನಂತರ ಮತ್ತೆ ಅದನ್ನು ಮ್ಯಾಲೆ ಮುಚ್ಚಿ ಏನು ಮಾಡ್ರಿ ಅಂತಂದ್ರೆ ಚಲೋತ್ನಂಗೆ ಕುದಿ ಹಾಕಿಬಿಡ್ರಿ. ಒಂದು 3-4 ನಿಮಿಷ ಚಂದಂಗೆ ಕುದಿಲಿ. ನಡ್ಬಾರ್ಕ ಒಂದು ಸ್ವಲ್ಪ ತೆಗೆದ ಮತ್ತೆ ಮಿಕ್ಸ್ ಕೊಟ್ಟ ಹಂಗೆ ವಾಪಸ್ ನೀವು ಕುದಿಸ್ರಿ. ಚಲೋತ್ನಂಗೆ ಆಗ್ತೈತ್ರಿ, ಏಕದಮ್ ಪದ್ಧತಿ ಆಗ್ತೈತ್ರಿ. ರೊಟ್ಟಿ ಚಪಾತಿಗಂತರೂ ಬೆಸ್ಟ್ ಕಾಂಬಿನೇಷನ್ ರೀ, ಸಿಂಪಲ್ ಆಗಿ ಮಾಡೋವಂಥದ್ದು ರೀ. ಆಮೇಲೆ ಇನ್ನೇನು ಮುಗ್ಯಾಕೆ ಒಂದು 2 ನಿಮಿಷ ಬಂದೈತಿ ಅಂದ್ರೆ ಅದಕ್ಕಿಂತ ಮೊದಲು ರೀ ನಾವು ನಿಮ್ಗೆ ಮೊದಲೇ ಹೇಳ್ದಂಗೆ ಭಾಳ ಮಸ್ತಾಗಿರುವಂತಹ ಮ್ಯಾಗಿ ಮಸಾಲ ಮ್ಯಾಜಿಕನ್ನು ಸೇರಿಸ್ತೀವಿ ರೀ. ಇದರಿಂದ ಇನ್ನಷ್ಟು ಸ್ವಾದ ಬರ್ತೈತಿ, ಆಮೇಲೆ ಇನ್ನಷ್ಟು ರುಚಿನೂ ನಿಮ್ಗೆ ಸಿಗ್ತೈತಿ ರೀ. ಯಾಕಂತಂದ್ರೆ ಮ್ಯಾಗಿ ಮಸಾಲೆ ಮ್ಯಾಜಿಕ್ ಒಳಗೆ ಹಲವಾರು ರೀತಿಯ ಆಯ್ದಂತಹ ಸ್ಪೈಸಸ್ಗಳಿರ್ತಾವ್ರಿ. ಲವಂಗ, ಏಲಕ್ಕಿ, ಜಾಜಿಕಾಯಿ ಮುಂತಾದವುಗಳನ್ನ ಚಲೋತ್ನಂಗೆ ರೋಸ್ಟ್ ಮಾಡಿ ಬ್ಲೆಂಡ್ ಮಾಡಿರ್ತಾರೆ. ಇದರಿಂದ ಇನ್ನಷ್ಟು ಸೊಗಸಾಗಿರುವಂತಹ ಸ್ವಾದ ಪರಿಮಳ ಎಲ್ಲನೂ ಬರ್ತೈತಿ ರೀ, ರುಚಿನೂ ಅಟ್ಟ ಚಲೋ ಇರ್ತೈತಿ ರೀ. ನಾವು ಈ ಮ್ಯಾಗಿ ಮಸಾಲೆ ಮ್ಯಾಜಿಕನ್ನು ನಮ್ಮ ಪ್ರತಿನಿತ್ಯ ಮಾಡುವಂತಹ ಪಲ್ಯಗಳಾದಂತಹ ಆಲೂಗಡ್ಡೆ, ಬೆಂಡಿ ಇಂಥ ಮುಂತಾದಕ್ಕೆ ಹಾಕ್ತೀವ್ರಿ. ಏನಿಲ್ರಿ, ಬರೀ 1 ಶಾಷೆ ಅಥವಾ 1 ಪ್ಯಾಕೆಟನ್ನು ತೊಗೊಂಡು ಇನ್ನೇನು ಪಲ್ಯ ರೆಡಿ ಆಗಿ ಬಂದಿರ್ತೈತಿಲ್ಲ ಅದಕ್ಕಿಂತ 2 ನಿಮಿಷ ಮೊದಲು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋದಟ್ಟರಿ. ಬರೀ ಒಂದೇ 1 ಶಾಷೆ ಅಥವಾ ಒಂದೇ 1 ಪ್ಯಾಕೆಟಿಂದ ಈ ಒಂದು ಮ್ಯಾಗಿ ಮಸಾಲ ಮ್ಯಾಜಿಕ್ ಇನ್ನಷ್ಟು ರುಚಿಯನ್ನು ಆ ಒಂದು ಎಲ್ಲ ರೀತಿಯ ಪಲ್ಯಗಳಿಗೂ ತಂದು ಕೊಡ್ತೈತ್ರಿ. ಗೊತ್ತಾಗ್ತಿರಲ್ಲ, ನಾವೀಗ ಒಂದೇ ಒಂದು ಶಾಷೆ ಈ ಮ್ಯಾಗಿ ಮಸಾಲೆ ಮ್ಯಾಜಿಕನ್ನು ಸೇರಿಸಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಂದಂಗಿ ಮಿಕ್ಸ್ ಕೊಡಾಕತ್ತೀವ್ರಿ. ಚಲೋತ್ನಂಗೆ ಅದನ್ನು ಮಿಕ್ಸ್ ಮಾಡಿದ ನಂತರ ಭಾಳ ಮಸ್ತಾಗಿ ಈ ಒಂದು ಆಲೂಗಡ್ಡೆ ಪಲ್ಯ ಅತಿ ಸುಲಭವಾಗಿ ತಯಾರಾಗ್ತೈತೆ ರೀ. ಆಮೇಲೆ ಮಿಕ್ಸ್ ಕೊಟ್ಟಾದ್ಮೇಲೆ 2 ನಿಮಿಷ ಅದನ್ನು ಮುಚ್ಚಿ ಬಿಟ್ಬಿಡ್ರಿ. ಆಮೇಲೆ ತೆಗೆದು ನೋಡಿದ್ರಿ ಅಂತಂದ್ರೆ ಎಷ್ಟು ಚಲೋ ಅನಿಸ್ತೈತಿ ಗೊತ್ತೈತೇನ್ರಿ. ಭಾಳ ಸೊಗಸಾಗಿ ಬಂದಿರ್ತೈತಿ, ಭಾಳ ಸ್ವಾದಿಷ್ಟಕರವಾಗಿ ಬಂದಿರ್ತೈತಿ ರೀ. ಈ ಒಂದು ಆಲೂಗಡ್ಡೆ ಪಲ್ಯ ಇಷ್ಟ ಸಿಂಪಲ್ ವಿಧಾನದಾಗನ ತಯಾರಾಯ್ತು ರೀ, ಮತ್ತೇನೂ ಇಲ್ಲ. ಈ ಒಂದು ಪಲ್ಯಕ್ಕೆ ನೀವು ನೋಡ್ಕೊಂಡು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ನೀರು ಹಾಕಿರಿ. ಭಾಳಷ್ಟು ಹಾಕಬೇಡ್ರಿ, ಭಾಳ ಕಡಿಮೆನೂ ಹಾಕಬೇಡ್ರಿ, ಅದನ್ನು ನೆನಪಿಟ್ಕೋರಿ.
ಆಮೇಲೆ ಇದೇ ರೀತಿ ಆಲೂಗಡ್ಡೆ ಪಲ್ಯ ಅಥವಾ ಬೇರೆ ಬೇರೆ ಪಲ್ಯಗಳು ಬೇಕಾದ್ರೆ ನಮ್ಮ ಚಾನಲ್ದಾಗ ಈಗಾಗಲೇ ಅದಾವು, ತಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರಬಹುದ್ರಿ. ಹಂಗೆ ಈ ಒಂದು ಮ್ಯಾಗಿ ಮಸಾಲ ಮ್ಯಾಜಿಕ್ನ ಹಾಕಿ ಮಾಡಿರುವಂತಹ ಈ ಒಂದು ಸಿಂಪಲ್ ಆಗಿರುವಂತಹ ಆಲೂಗಡ್ಡೆ ನಿಮ್ಗೆ ಇಷ್ಟ ಆಯಿತೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸಿದ್ದು ಮರ್ಯಾಕೆ ಹೋಗಬೇಡ್ರಿ. ಹಂಗೆ ಇದರ ಸ್ವಾದದ ಬಗ್ಗೆ ನಾವು ನಿಮಗೆ ಹೇಳಬೇಕಾಗಿಲ್ಲ, ನೀವು ಯಾವಾಗ ಟ್ರೈ ಮಾಡ್ತಿರೋ ನಿಮಗೆ ಗೊತ್ತಾಗ್ತೈತಿ ಭಾರಿ ಆಗಿತ್ರಿ ಅಂತ ಅನ್ನೋದು ಗ್ಯಾರಂಟಿ. ಹಂಗಾದ್ರೆ ಮಸ್ತಾಗಿರ್ತೈತಿ, ಟ್ರೈ ಮಾಡಿರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು.